ಈಗ ವೀಕೆಂಡ್ ಬರುತ್ತೆ ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲೋ ಒಂದ್ ಕಡೆ ಪಾರ್ಟಿಗೆ ಹೋಗೋ ಅಥವಾ ಒಂದು ನೈಟ್ ಔಟ್ ಮಾಡೋ ಎಲ್ಲೋ ಒಂದು ಟೈಮ್ ಅನ್ನ ಸ್ಪೆಂಡ್ ಮಾಡಿ ಬೆಳಗ್ಗೆ ಎದ್ದು ಈ ತರ ಬಿರಿಯಾನಿ ತಿನ್ನಕ್ ಹೋಗೋಣ ಅಂತ ಎಷ್ಟು ಜನ ಪ್ಲಾನ್ ಮಾಡಿರ್ತೀರಾ ಅಲ್ವಾ? ಅಂದ್ರೆ ಹೊಸಕೋಟೆ ಅಂತಂದ್ರೆ ಎಲ್ರಿಗೂ ನೆನಪಾಗದೆ ಅಲ್ಲಿ ಸಿಗುವಂತಹ ಬಿರಿಯಾನಿ. ಸಾಕಷ್ಟು ಜನ ಅನ್ಎಕ್ಸ್ಪೆಕ್ಟೆಡ್ಲಿ ಅಥವಾ ಪ್ಲಾನ್ ಮಾಡ್ಕೊಂಡೇನೆ ಹೊಸಕೋಟೆಗೆ ಹೋಗಿ ಅಲ್ಲಿನ ಬಿರಿಯಾನಿಯನ್ನ ತಿನ್ಕೊಂಡು ವಾಪಸ್ ಬರ್ತಾ ಇದ್ರು. ಸೊ ಈ ಒಂದು ನಿಮ್ಮ ಖುಷಿಗೆ ಈಗಾಗ್ಲೇ ಬ್ರೇಕ್ ಬಿದ್ದಿದೆ. ಯಾಕೆ ಏನು ಎತ್ತ ಅಂತಂದ್ರೆ, ಈಗ ಯಾರೆಲ್ಲ 4 ಗಂಟೆಗೆ ಹೋಗ್ಬಿಟ್ಟು ಕ್ಯೂನಲ್ಲಿ ಗಂಟೆಗಟ್ಲೆ ಕಾಯ್ಕೊಂಡು ಹೊಸಕೋಟೆ ಬಿರಿಯಾನಿನ ತಿನ್ಕೊಂಡು ಬರ್ತಿದ್ರಿ, ಇನ್ಮೇಲೆ ನೀವು ಆ ರೀತಿಯಾಗಿ ಹೋಗಿ ಕಾದು ತಿನ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಅಂಡ್ ಈ ಬಿರಿಯಾನಿ ಎಷ್ಟು ಫೇಮಸ್ ಆಗಿತ್ತಂದ್ರೆ ಬರೀ ನಮ್ ಬೆಂಗಳೂರಿನವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗಗಳಿಂದ ಕೂಡ ಈ ಹೊಸಕೋಟೆ ಬಿರಿಯಾನಿನ ತಿನ್ನೋದಕ್ಕೆ ಜನ ಬರ್ತಾ ಇದ್ರು. ಸೊ ಇದಕ್ಕೆ ಅಧಿಕೃತವಾಗಿ ಹೊಸಕೋಟೆ ಪೊಲೀಸ್ ಠಾಣೆ ಬ್ರೇಕ್ ಹಾಕಿದೆ. ಯಾಕಪ್ಪ ಅಂತ ಹೇಳಿದ್ರೆ ಟೋಲ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗೋಗ್ತಾ ಇತ್ತು. ಅದ್ರ ಜೊತೆಗೆ ರೋಡ್ ಎಲ್ಲ ಫುಲ್ ಟ್ರಾಫಿಕ್ ಆಗೋಗಿ ಸಂಚಾರಕ್ಕೆ ಕಷ್ಟ ಆಗ್ತಾ ಇತ್ತು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ಮೇಲೆ ನೀವು ಅಂಗಡಿಯನ್ನ ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿ ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ಬಿಡಿ. ಅದಕ್ಕೂ ಮುಂಚೆ ನೀವು ಯಾವುದೇ ರೀತಿಯಾದಂತಹ ಹೋಟೆಲ್ಗಳನ್ನ ಬೆಳಗ್ಗೆ ಬೇಗ ತೆಗಿಯೋ ಹಾಗಿಲ್ಲ ಅಂತ ಹೇಳಿ ಫುಲ್ ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಹೋಟೆಲ್ ಮಾಲೀಕರ ಜೊತೆ ಸಂಘಗಳ ಜೊತೆ ಎಲ್ಲ ಡಿಸ್ಕಷನ್ ಮಾಡಿನೇ ಈ ರೀತಿಯಾದಂತಹ ನಿರ್ಧಾರವನ್ನ ಪೊಲೀಸರು ತಗೊಂಡಿರೋದು, ಹಾಗೆ ಆದೇಶವನ್ನ ಹೊರಡಿಸಿರೋದು. ಅಂಡ್ ಒಂದ್ ಕಡೆ ನೋಡಿದ್ರೆ ಹೌದು, ಸಾಕಷ್ಟು ಜನಕ್ಕೆ ಬೇಜಾರಾಗತ್ತೆ. ಅಯ್ಯೋ 4 ಗಂಟೆಗೆ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಚಿಲ್ಲಾಗಿ ಹೋಗಿ ಬೆಳಗ್ಗೆನೆ ಹೊಟ್ಟೆ ತುಂಬಾ ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಡು ಬರ್ತಿದ್ವಿ, ಅದ್ರಲ್ಲೂ ಸೌದೆ ಒಲೆಯಲ್ಲಿ ಮಾಡ್ತಿದ್ರು, ಈ ತರದೆಲ್ಲ ಅನ್ಸುತ್ತೆ. ಆದ್ರೆ ಟ್ರಾಫಿಕ್ ಅನ್ನ ನೋಡ್ಕೊಳ್ಳೋದಾದ್ರೆ ಅಂಡ್ ತುಂಬಾ ಜನಕ್ಕೆ ಈ ಟೈಮ್ ನಲ್ಲಿ ಆಕ್ಸಿಡೆಂಟ್ಸ್ ಆಗ್ತಿತ್ತು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂಡ್ ತುಂಬಾ ಟ್ರಾಫಿಕ್ ಆಗ್ತಿತ್ತು, ಅದರಿಂದ ಓಡಾಡೋದಿಕ್ಕೆ ಕಷ್ಟ ಆಗ್ತಿತ್ತು. ಅಂಡ್ ಬೆಳಗ್ಗೆನೆ ಬಂದ್ಬಿಡ್ತಿದ್ರಿಂದ ಸಾಕಷ್ಟು ಜನ ಸ್ಪೀಡ್ ಆಗಿ ಓಡಿಸ್ತಿದ್ರು. ಸೊ ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು 4 AM ಬಿರಿಯಾನಿ ಏನು ಸಿಕ್ತಿತ್ತಲ್ಲ ಹೊಸಕೋಟೆಯಲ್ಲಿ, ಅದಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಬಿದ್ದಿದ್ದಾರೆ. ನೆಕ್ಸ್ಟ್ ಏನಾದ್ರು ನೀವು ಹೊಸಕೋಟೆ ಬಿರಿಯಾನಿ ತಿನ್ನಕ್ಕೆ 4 ಗಂಟೆಗೆ ಹೋಗ್ತೀರಾ ಅಂತಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಯಾರಿಗೆಲ್ಲ ಈ ವಿಚಾರ ಗೊತ್ತಿಲ್ಲ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.